ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಕೂಡ ಇಲ್ಲಿ ಭಾರ್ಗವಿಗೆ ತನ್ನ ತಂದೆಗೆ ಆದದ್ದು ಆಕ್ಸಿಡೆಂಟ್ ಅಲ್ಲ, ಯಾರು ನನ್ನ ತಂದೆಯನ್ನು ದುರುದ್ದೇಶದಿಂದ ಸಾಯಿಸಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಹಾಗಾದರೆ ಯಾರಿರ್ಬೋದು ರವೀಂದ್ರ ಭಟ್ಕಳ್ ಅವರನ್ನು ಸಾಯಿಸಿದ್ದು? ಜೊತೆಗೆ ಇಲ್ಲಿ ಶ್ರೀ ಪಾಟೀಲ್ ವೃಂದ ಮಾಡಿದ ಕುತಂತ್ರ ಏನು, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ರವೀಂದ್ರ ಭಟ್ಕಳ್ ವಿರುದ್ಧ ಮಹಾ ಸಂಚುನ ರೂಪಿಸಿದ ರವೀಂದ್ರ ಭಟ್ಕಳ್ ಭಾರ್ಗವಿ ಇಬ್ಬರನ್ನ ಕೂಡ ಒಟ್ಟಿಗೆ ಮುಗಿಸ್ಬೇಕು ಅಂತ ಹೇಳಿ ಮುಂದಾಗ್ತಾರೆ. ಆದರೆ ಅಪ್ಪ ಭಾರ್ಗವಿಯನ್ನು ಬಚಾವ್ ಮಾಡ್ತಾರೆ, ಅವರೇ ಬಲಿಪಶುವಾಗ್ತಾರೆ. ಕೊನೆಗೂ ಕೂಡ ರವೀಂದ್ರ ಭಟ್ಕಳ್ ಅವರು ಆಕ್ಸಿಡೆಂಟ್ನಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಈ ಒಂದು ದುರ್ಮರಣಕ್ಕೆ ಕಾರಣ ಭಾರ್ಗವಿನೇ ಅಂತ ಹೇಳಿ ಇಲ್ಲಿ ಅಪ್ಪನ ಅಂತ್ಯ ಸಂಸ್ಕಾರಕ್ಕೆ ಬಂದಂತಹ ಬೃಂದ ಕೂಗಾಡ್ತಿದ್ದಾಳೆ, ಕಿರ್ಚಾಡ್ತಿದ್ದಾಳೆ. ಆದರೆ ಇಲ್ಲಿ ಭಾರ್ಗವಿ ಮಾತ್ರ ಏನು ಮಾತಾಡ್ತಿದ್ಯಾ ಬೃಂದಕ್ಕ, ನಾನು ಏನು ಮಾಡಿದೆ ಅಪ್ಪಂಗೆ ಅಂತ ಕೇಳ್ತಿದ್ರೆ, ನಿನ್ನಂದಾನೇ ಅಲ್ವಾ ಆಗಿದ್ದು. ಅಪ್ಪ ವಯಸ್ಸಾದ್ಮೇಲೆ ಹೇಗೋ ಮನೆಯಲ್ಲಿದ್ರು, ಆರಾಮಾಗಿದ್ರು, ಏನೇ ಆಗಲಿ ಕಷ್ಟ ಸುಖ ಇದ್ರು ಮನೆಯಲ್ಲೇ ಇದ್ರು. ಆದರೆ ಇವತ್ತು ಅಪ್ಪನ ಕೋರ್ಟ್ಗೆ ಹೋಗೋ ಹಾಗೆ ಮಾಡಿ, ಅಪ್ಪನಲ್ಲಿ ಇಲ್ದಿರೋ ಆಸೆಯನ್ನು ಹುಟ್ಟಿಸಿ ಕೋರ್ಟ್ಗೆ ಹೋಗೋ ಹಾಗೆ ಮಾಡಿ ಇವತ್ತು ಅಪ್ಪನ್ನೇ ಕಿತ್ಕೊಂಡ್ಬಿಟ್ಟೆ ನೀನು. ಇವತ್ತು ಅಪ್ಪ ಈ ರೀತಿ ಪರಿಸ್ಥಿತಿಗೆ ಹೋಗಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣ ನೀನೇನೆ ಭಾರ್ಗವಿ, ನಿನ್ನಿಂದಾನೇ ಇಷ್ಟೆಲ್ಲ ಆಗಿದ್ದು. ನನ್ನ 1000 ಸಲ ಹೇಳಿದೆ ನಿನಗೆ, ಬೇಡ ಆ ಕಡೆ ಅಪ್ಪನ ಕೋರ್ಟಿಗೆ ಕರ್ಕೊಂಡು ಬರಬೇಡ ಅಂತ. ಆದರೆ ನೀನೇ ಅಲ್ವಾ ನನ್ನ ಮಾತನ್ನ ಕೇಳ್ದೆ ಇವತ್ತು ಅಪ್ಪನ ಈ ಪರಿಸ್ಥಿತಿಗೆ ದಬ್ಬಿದ್ದು. ಈಗ ಅಪ್ಪ ನಮ್ಮ ಜೊತೆ ಇಲ್ಲ, ಅಪ್ಪ ಇಲ್ಲದೆ ನಮ್ಗೆ ಹೇಗಿರೋದು, ಹೇಗೆ ಜೀವನ ಮಾಡೋದು ಅಂತ ಹೇಳಿ ವೃಂದ ನಾಟಕ ಮಾಡ್ತಿದ್ದಾಳೆ. ಈ ಕಡೆ ಭಾರ್ಗವಿ ಶಾಕ್ ಆಗಿದ್ದಾಳೆ. ಅತ್ತ ಕಡೆ ಜನಗಳು ಕೂಡ ಹೌದಲ್ವಾ ಈ ಹುಡುಗಿ ಹೇಳ್ತಿರೋದು ಸತ್ಯವಾಗೇ ಇದೆ. ಈ ಕಡೆ ಭಾರ್ಗವಿ ನಿಜವಾಗ್ಲೂ ರವೀಂದ್ರ ಭಟ್ಕಳ್ ಅವ್ರನ್ನ ಕರ್ಕೊಂಡು ಹೋಗದೆ ಇದ್ದಿದ್ರೆ ಖಂಡಿತವಾಗ್ಲೂ ಇವತ್ತು ರವೀಂದ್ರ ಅವರು ಬದುಕತ್ತಾ ಇದ್ರು ಅಂತ ಕೂಡ ಅವರು ಕೂಡ ಮಾತಾಡ್ತಿದ್ದಾರೆ. ಇತ್ತ ಕಡೆ ಅರ್ಜುನ, ಅಯ್ಯೋ ಬೃಂದ ಅದಕ್ಕೆ ಯಾಕೆ ರೀತಿ ಎಲ್ಲ ಮಾತಾಡ್ತಿದ್ರ, ಮೊದಲೇ ಭಾರ್ಗವಿ ಅವರು ನೋವಲ್ಲಿದ್ದಾರೆ, ನೀವ್ ಈ ರೀತಿ ಮಾತಾಡೋದು ಎಷ್ಟು ಸರಿ, ಯಾಕೆ ರೀತಿ ನಿಜವಾಗ್ಲೂ ಮಾವಂಗ ಆಗ್ಬೇಕು ಅಂತ ಈ ರೀತಿ ಮಾಡಿದ್ರ ಭಾರ್ಗವಿ ಅಂತ ಅರ್ಜುನ್ ಪ್ರಶ್ನೆ ಮಾಡಿದಾಗ, ಏನ್ ಮಾತಾಡ್ತಿದ್ಯಾ ಅರ್ಜುನ್, ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ, ನಿನ್ಗೆ ನಿನ್ನ ಅಣ್ಣ ನಿನ್ ಜೊತೆನೇ ಇದ್ದಾರೆ, ನಿನ್ನ ತಂದೆ ನಿನ್ನ ಜೊತೆಯಲ್ಲೇ ಇದ್ದಾರೆ. ಆದ್ರೆ ನನ್ನ ತಂದೆಯನ್ನ ನಾನು ಕಳ್ಕೊಂಡಿದ್ದೇನೆ ಇವತ್ತು. ಖಂಡಿತವಾಗ್ಲೂ ನನ್ನ ತಂದೆ ಬಿಟ್ಟು ನನ್ನಿಂದ ಇರೋಕ್ಕಾಗತ್ತಾ? ಅಪ್ಪ ಎಂದೂ ಕೂಡ ನನ್ನನ್ನು ಮಗಳು ಅಂತ ಒಪ್ಕೊಳ್ಳಿಲ್ಲ. ಆದರೆ ಭಾರ್ಗವಿಯನ್ನು ಕ್ಷಮಿಸಿ ಮನೆಯಲ್ಲಿ ಅವ್ರ ಜೊತೆನೆ ಇಟ್ಕೊಂಡಿದ್ರು. ಆದರೂ ಕೂಡ ಇವತ್ತು ಭಾರ್ಗವಿ ಅಪ್ಪನಿಗೆ ಕೊಳ್ಳಿ ಇಡೋ ಕೆಲಸಕ್ಕೆ ಮುಂದಾಗ್ಬಿಟ್ಲು ಅಂತ ಹೇಳಿ ಇಲ್ಲಿ ಬೃಂದ ಮಾತನಾಡ್ತಿದ್ದಾರೆ. ಇತ್ತ ಕಡೆ ಕಲ್ಪನವರು ಏನು ಮಾತಾಡ್ತಿದ್ಯಾ ಬೃಂದ, ನೀನು ಸುಮ್ಮನೆ ಇರ್ತೀಯಾ, ಇಲ್ಲದೆ ಇರೋದನ್ನ ನಮ್ಮ ನಡುವೆನೆ ಹಚ್ಕೊಡ್ಬೇಡ ನೀನು ಅಂತ ಹೇಳಿ ಕಲ್ಪನವರು ಹೇಳ್ತಾರೆ. ನೀವು ಸುಮ್ಮನಿರಿ ಅಂತ ನಾನು ಮಾತಾಡ್ತಿರೋದು ನಿಜನೇ ಆಗದ, ನಾನಿನ್ನು ಸುಳ್ಳು ಹೇಳ್ತಾ ಇಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಈ ಭಾರ್ಗವಿಯನ್ನ ಮುದ್ದಾಗಿ ಸಾಕಿ ಮುದ್ದಿನ ಮಗಳು ಅಂತ ಮನೇಲಿ ಇಟ್ಕೊಂಡ್ರಿ, ಇವತ್ತು ಈ ಮುದ್ದಿನ ಮಗಳೇ ಜೀವ ತೆಗೆದ್ಬಿಟ್ಲು. ಅಪ್ಪ ನನ್ನನ್ನು ಒಪ್ಕೊಳ್ಳಿಲ್ಲ, ಯಾವತ್ತೂ ಕೂಡ ನನ್ನನ್ನು ಕ್ಷಮಿಸಲಿಲ್ಲ, ನನ್ನ ಮನೆಗೂ ಕೂಡ ಸೇರಿಸಲಿಲ್ಲ. ಆದ್ರೆ ನನಗೆ ಅಪ್ಪನ ಮೇಲೆ ಇರೋ ಪ್ರೀತಿ ಎಂದಕ್ಕೂ ಕೂಡ ಕಡಿಮೆ ಆಗಿಲ್ಲ ಅಂತ ಕೂಡ ಇಲ್ಲಿ ಬೃಂದ ಹೇಳ್ತಾಳೆ. ಅಪ್ಪನ ಮೇಲೆ ನನಗೆ ಎಷ್ಟೇ ಸಿಟ್ಟು ಕೋಪ ಇದ್ರು ಅವ್ರನ್ನ ಈ ರೀತಿ ನೋಡೋಕೆ ನಾನು ಇಷ್ಟಪಡುವುದಿಲ್ಲ. ನನ್ನ ಅಪ್ಪ ನಮ್ಮ ಜೊತೆಯಾಗಿ ಇರಬೇಕಾಗಿತ್ತು. ಇವತ್ತು ಈ ಭಾರ್ಗವಿ ದುರಾಸೆಯಿಂದನೇ ಇಷ್ಟೆಲ್ಲ ಆಗಿತ್ತು. ಅವತ್ತು ಮಾವನ್ ವಿರುದ್ಧ ಗೆದ್ದೆ ಅಂತ ಬೀಗ್ತಾ ಇವತ್ತು ಅಪ್ಪನೇ ಕೋರ್ಟ್ ಕರ್ಕೊಂಡು ಹೋಗಿ ಇಂಥ ಪರಿಸ್ಥಿತಿಗೆ ದಬ್ಬಿ ನನ್ನ ಅಪ್ಪನ್ನೇ ನನ್ನಿಂದ ಕಿತ್ಕೊಂಡ್ ಬಿಟ್ಟಿಯಲ್ಲೇ ಪಾಪಿ ಅಂತ ಹೇಳಿ ಭಾರ್ಗವಿನ ಬೃಂದ ತರಾಟೆಗೆ ತಗೊಂಡಿದ್ದಾರೆ. ಇತ್ತ ಕಡೆ ಏನ್ ಮಾತಾಡ್ತಿದ್ಯಾ ಬೃಂದಕ್ಕ ನೀನು ಅಂತ ಭಾರ್ಗವಿ ರೊಚ್ಚ ಕೇಳ್ತಾಳೆ. ನಾನು ತಪ್ಪೇ ಮಾಡಿಲ್ಲ, ನಿಜಕ್ಕೂ ಈ ರೀತಿ ಆಗತ್ತೆ ಅಂತ ನನಗೇನು ಗೊತ್ತಾ? ಈ ರೀತಿ ಆಗತ್ತೆ ಅಂತ ಗೊತ್ತಿದ್ರೆ ಖಂಡಿತವಾಗ್ಲೂ ನಾನು ಕೂಡ ಅಪ್ಪನ ಕೋರ್ಟ್ ಕರ್ಕೊಂಡು ಹೋಗು ಕೆಲಸಕ್ಕೆ ಮುಂದಾಗ್ತಾ ಇರಲಿಲ್ಲ ಅಂತ ಕೂಡ ಹೇಳಿದಾಗ ಈ ಕಡೆ ಅನ್ನಪೂರ್ಣ ಅವರು ಎಂಟ್ರಿ ಕೊಡ್ತಾರೆ. ಬೃಂದ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ ಭಾರ್ಗವಿ, ನಿಜವಾಗ್ಲೂ ಬೃಂದ ಹೇಳ್ತಿರೋದು ನಿಜಾನೇ ಅಲ್ವಾ? ಇವತ್ತು ನಿಮ್ಮ ಅಪ್ಪನ ಸಾಯಿಸಿದ್ದು ನೀನೇ ತಾನೆ, ನಿನ್ನೆ ತಾನೇ ಅಲ್ವಾ ಇವತ್ತು ನಿನ್ನಪ್ಪನಿಗೆ ಇಂಥ ಒಂದು ದುರ್ಮರಣ ಸಂಭವಿಸಿರುವುದು ಅಂತ ಅನ್ನಪೂರ್ಣ ಅವರು ಹೇಳಿದ ತಕ್ಷಣ ಅದಕ್ಕೆ ನೀವೇನು ಮಾತಾಡ್ತಿದ್ರ, ದಯವಿಟ್ಟು ಸುಮ್ಮನಿರಿ, ಬೃಂದ ಮಾತನ್ನು ಕಟ್ಕೊಂಡು ಈ ರೀತಿ ಎಲ್ಲ ಮಾತನಾಡಬೇಡಿ ಅಂತ ಕಲ್ಪನಾ ಹೇಳ್ತಾರೆ. ನೀನು ಸುಮ್ಮನಿರು ಕಲ್ಪನಾ, ನೀನು ಅವತ್ತೇ ಹೇಳಿದೆ ಇಂಥ ಪರಿಸ್ಥಿತಿ ಬರಬಹುದೇನು ಅಂತ. ಆದರೆ ನಾನು ಅವತ್ತು ತಲೆ ಕೆಡಿಸ್ಕೊಳ್ಳಿಲ್ಲ. ಈ ಭಾರ್ಗವಿ ಮಾತನ್ನ ನಂಬ್ಕೊಂಡು ನಾನು ಕೂಡ ಮೋಸ ಹೋಗ್ಬಿಟ್ಟೆ. ಇವತ್ತು ಭಾರ್ಗವಿ ನಿನ್ನ ತಂದೆ ಸತ್ತಿದ್ದಾರೆ ಅಂದರೆ ಅದಕ್ಕೆ ಒಂದಲ್ಲ ಒಂದು ರೀತಿಯಾಗಿ ನೀನೇ ಕಾರಣ ಆಗಿದೆಯಾ, ಪ್ರತ್ಯಕ್ಷವಾಗಿ ಇರಬಹುದು ಅಥವಾ ಪರೋಕ್ಷವಾಗಿ ಇರಬಹುದು. ಆದರೆ ನಿನ್ನ ತಂದೆ ಸಾವಿಗೆ ನೀನೇ ಕಾರಣ. ನನ್ನ ಗಂಡ ಹೇಗೋ ಕಷ್ಟ ಸುಖನೂ ಮನೆಯಲ್ಲಿದ್ರು, ಆದರೆ ಅವ್ರಿಗೆ ಕೋರ್ಟ್ಗೆ ಹೋಗಬೇಕು ಅನ್ನೋ ಆಸೆಯನ್ನು ತೋರಿಸಿ ಇವತ್ತು ಕೋರ್ಟ್ಗೆ ಹೋಗುವಾಗ ಮಾಡ್ದ. ಇವತ್ತು ನನ್ನ ಗಂಡ ಈ ಒಂದು ಪರಿಸ್ಥಿತಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಕಾರಣ ನೀನೇನೇ ಅಂತ ಹೇಳಿ ಅನ್ನಪೂರ್ಣ ಅವರು ಭಾರ್ಗವಿಗೆ ತಿಳಿಸ್ತಾರೆ. ಈ ಕಡೆ ಭಾರ್ಗವಿ, ಅಮ್ಮ ಏನು ಮಾತಾಡ್ತಿದ್ಯಾ ಅಮ್ಮ, ದಯವಿಟ್ಟು ನೀನು ಕೂಡ ಈ ರೀತಿ ಮಾತಾಡ್ಬೇಡ ಅಮ್ಮ, ನಾನಮ್ಮ ಅಪ್ಪನ ಪುಟ್ಟಿ ಅಮ್ಮ, ನಾನು ಅಪ್ಪಂಗ ರೀತಿ ಮಾಡೋಕೆ ಇಷ್ಟಪಡ್ತೀನ ಅಂದಾಗ ನೀನು ಬೇಕು ಅಂತ ಮಾಡದೆ ಇರಬಹುದು ಭಾರ್ಗವಿ. ಆದರೆ ನ್ಯಾಯ ಅಂತ ಹೋಗಿ ಇವತ್ತು ನ್ಯಾಯಕ್ಕೋಸ್ಕರ 2 ಜೀವಗಳು ಹೋಗಿದೆ. ಅವತ್ತು ಸಂಧ್ಯಾಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಬಂದೆ, ಸಂಧ್ಯಾ ನ್ಯಾಯ ಸಿಗೋಕ್ಕೂ ಮುನ್ನನೇ ಸತ್ತೋಗ್ಬಿಟ್ಲು. ಇವತ್ತು ನಿನ್ನ ತಂದೆಗೆ ನ್ಯಾಯ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋದೆ, ಆದರೆ ಇವತ್ತು ನಿನ್ನ ತಂದೆನೇ ಇಲ್ಲ ಆಗ್ಬಿಟ್ರು. ಈಗ ನನಗೆ ಯಾವ ರೀತಿ ನ್ಯಾಯ ಕೊಡಿಸ್ತೀಯ?
ಏನು ಮಾಡಲಿ ನಾನು? ನನ್ನ ಗಂಡ ಇಲ್ಲದೆ ಹೇಗೆ ಬದುಕಲಿ ನಾನು? ಇವತ್ತು ನನ್ನ ವಿಧವೆ ಆಗೋದಕ್ಕೆ ನೀನೇ ಕಾರಣ ಆಗ್ಬಿಟ್ಟಿಯಲ್ಲ ಅಂತ ಹೇಳಿ ಅನ್ನಪೂರ್ಣವರು ಕೂಡ ಮಾತನಾಡ್ತಿದ್ದಾರೆ. ಈ ಕಡೆ ಭಾರ್ಗವಿಗೆ ಇದ್ಯಾವುದನ್ನು ಕೂಡ ಸಹಿಸೋಕ್ಕಾಗ್ತಿಲ್ಲ. ಈ ಕಡೆ ಅರ್ಜುನ್ ಕೂಡ ದಯವಿಟ್ಟು ಅತ್ತೆ ನೀವು ಕೂಡ ಈ ರೀತಿ ಮಾತಾಡಬೇಡಿ ಅಂತ ನೋಡು ಅರ್ಜುನ್, ದಯವಿಟ್ಟು ನೀನು ಹೆಂಡತಿ ಪರವಾಗಿ ನೀನು ಮಾತಾಡ್ಕೊಂಡು ಬರಬೇಡ. ಇವತ್ತು ಭಾರ್ಗವಿ ಕೋರ್ಟ್ಗೆ ಹೋಗಬೇಕು ಅಂತ ಹೇಳಿದ್ರಿಂದಾನೆ ಅಲ್ವಾ ಇವತ್ತು ನಾನು ನನ್ನ ಗಂಡನ ಕಳ್ಕೊಂಡಿರೋದು. ನಾನು ನನ್ನ ಗಂಡ ಕಷ್ಟನೂ ಸುಖನೂ ನೋಡಿಕೊಂಡು ಆಸೆ ಇದ್ದಷ್ಟು ಕಾಲ್ ಚಾಚ್ತಾ ಮನೆಯಲ್ಲಿ ಹೇಗೋ ನಮ್ಮ ಜೀವನ ಸಾಗಿಸ್ಕೊಂಡು ಬಂದ್ವಿ. ಆದರೆ ಇವತ್ತು ನನ್ನ ಗಂಡನನ್ನೇ ಕಳ್ಕೊಂಡ್ಬಿಟ್ಟ. ಇದಕ್ಕೆಲ್ಲ ಕಾರಣ ಒಂದಲ್ಲ ಒಂದು ರೀತಿಯಲ್ಲಿ ಭಾರ್ಗವಿನೇ ಅಂತ ಹೇಳಿ ಹೇಳ್ತಾರೆ. ಜೊತೆಗೆ ಅಮ್ಮ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಅಮ್ಮ ಅಂತ ಹೇಳಿ ಭಾರ್ಗವಿ ಹೇಳ್ತಿದ್ದಾಳೆ. ಇದನ್ನೆಲ್ಲ ಸರಿಪಡಿಸೋಕೆ ಇರೋದು ಒಂದೇ ಒಂದು ಹಾದಿ, ಅದು ಒಂದು ಮಾತ್ರ ಇದನ್ನೆಲ್ಲ ಸರಿಪಡಿಸೋಕ್ಕಾಗೋದು. ನೋಡು ಭಾರ್ಗವಿ, ಇವಾಗ ನಾನು ಒಂದು ವಿಷಯ ಹೇಳ್ತೀನಿ, ಅದನ್ನು ನೀನು ಕೇಳಬೇಕು ಅಂದಾಗ ಖಂಡಿತ ಅಮ್ಮ ನೀನು ಏನು ಬೇಕಿದ್ರು ಹೇಳು, ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ, ಖಂಡಿತವಾಗ್ಲೂ ಹೇಳಮ್ಮ ಅಂತ ಭಾರ್ಗವಿ ಹೇಳಿದಕ್ಕೆ ಇದನ್ನೇ ಬೇಡ ಅಂತ ಹೇಳೋದು. ಏನೇ ಪ್ರಾಣ ಕೊಡೋದು ನೀನು? ಪ್ರತಿ ಬಾರಿ ಏನೇ ಹೇಳೋಕ್ಕೂ ಮುನ್ನ ಪ್ರಾಣ ಪ್ರಾಣ ಅಂತ ಹೇಳ್ತಾನೆ ಇರ್ತೀಯಲ್ಲ, ಇದನ್ನೇ ಬಿಟ್ಬಿಡು ಅಂತ ಹೇಳಿದ್ದು. ಇವತ್ತು ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಕೋರ್ಟ್ ಹಾಕಬಾರ್ದು. ಇವತ್ತು ನಿಮ್ಮಪ್ಪ ಸತ್ತಿರೋದಕ್ಕೆ ಕಾರಣನೇ ಆ ಒಂದು ಕೋರ್ಟ್ ಅಂದ ಮೇಲೆ ಆ ಒಂದು ಕೋರ್ಟನ್ನು ನೀನು ಹಾಕಬಾರ್ದು, ಯಾವುದೇ ಕೇಸನ್ನು ತಗೋಬಾರ್ದು, ಕೋರ್ಟ್ಗೆ ಇನ್ನು ಮುಂದೆ ಹೋಗಬಾರ್ದು, ನಿನಗೂ ಆ ಒಂದು ಲಾಯರ್ಗಿರಿಗೂ ಯಾವುದೇ ರೀತಿ ಸಂಬಂಧ ಇರ್ಕೂಡ್ದು ಅಂತ ಹೇಳಿ ಅಮ್ಮ ಹೇಳ್ತಾರೆ. ಈ ಕಡೆ ಭಾರ್ಗವಿ ಏನಮ್ಮ ಮಾತಾಡ್ತಿದ್ರಾ ನೀವು ಅಂದಾಗ ಹೌದು ಇದೇ ನನ್ನ ಕೊನೆಯ ಒಂದು ಮಾತು, ಇದನ್ನು ನೀನು ನಡೆಸ್ಕೊಳ್ಳೇಬೇಕು, ಇಲ್ಲ ಅಂದರೆ ಏನು ಮಾಡಲಿ ನಾನು? ನನಗೂ ನ್ಯಾಯ ಕೊಡಿಸ್ತೀನಿ ಅಂತ ನನ್ನ ಕಥೆಯನ್ನು ಕೂಡ ಮುಗಿಸ್ಬಿಡ್ತೀಯ ಅನ್ಸುತ್ತಲ್ವಾ? ದಯವಿಟ್ಟು ಭಾರ್ಗವಿ ಅರ್ಥ ಮಾಡ್ಕೊ, ಇನ್ನು ಮುಂದೆನಾದರೂ ನಿನ್ನ ಬದುಕು ಚೆನ್ನಾಗಿರಬೇಕು ಅಂತಲೇ ನಾನು ಇದನ್ನೆಲ್ಲ ಹೇಳ್ತಿರೋದು. ದಯವಿಟ್ಟು ನನ್ನ ಮಾತನ್ನು ಕೇಳು ಅಂತ ಹೇಳಿ ಹೇಳ್ತಾರೆ. ನೀನು ಇದನ್ನು ನಡೆಸ್ಕೊಳ್ಳೇಬೇಕು, ಇಲ್ಲಾಂದರೆ ನಾನು ಬದುಕಿರುವುದಿಲ್ಲ ಅಂದಾಗ ಇಲ್ಲ ಅಮ್ಮ ಖಂಡಿತವಾಗ್ಲೂ ನಿನ್ನ ಮಾತನ್ನು ನಡೆಸ್ಕೊಡ್ತೀನಿ. ನೀನು ಹೇಳೋ ತನಕ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಯಾರಿಗೂ ನ್ಯಾಯ ಕೊಡಿಸೋಕೆ ನಾನು ಮುಂದಾಗೋದಿಲ್ಲ. ಅಪ್ಪನ ಜೊತೆ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಅಂತ ಭಾರ್ಗವಿ ಹೇಳಿದಾಗ ಈ ಕಡೆ ಬೃಂದಾ ಮತ್ತು ಜೆಪಿಗೆ ಖುಷಿ ಆಗತ್ತೆ. ಇತ್ತ ಕಡೆ ಜೆಪಿ ಅಂತೂ ನೋಡು ರವಿ, ನೀನು ಯಾವ ಒಂದು ಸತ್ಯವನ್ನು ಹೊರಗಡೆ ತರ್ತೀನಿ ಅಂತ ಹೇಳಿದೆಯೋ, ಯಾವ ಒಂದಷ್ಟು ಮುಚ್ಚಿಟ್ಟ ಸತ್ಯಗಳು ಇದ್ದಾವೋ ಎಲ್ಲ ಸತ್ಯಗಳು ಕೂಡ ನಿನ್ನ ಚ್ಯುತಿಯಲ್ಲಿ ಭಸ್ಮವಾಗ್ತದೆ. ಇನ್ನು ಮುಂದೆ ಯಾರು ಕೂಡ ಈ ಕೇಸನ್ನು ರಿಓಪನ್ ಮಾಡೋರಿರುವುದಿಲ್ಲ. ಅಂದಮೇಲೆ ಇನ್ನು ಮುಚ್ಚಿಟ್ಟಿರೋ ಯಾವ ವಿಷಯಗಳು ಕೂಡ ಹೊರಗಡೆ ಬರುವುದಿಲ್ಲ. ಗೊತ್ತಿಲ್ಲದೇನೋ ನನ್ನಿಂದ ಸಾಕಷ್ಟು ತಪ್ಪುಗಳಾಗಿದೆ. ನಾನು ಆಗಲೇ ಬದುಕಿದ್ದಾಗಲೇ ಕ್ಷಮೆ ಕೇಳಬೇಕು ಅಂದ್ಕೊಂಡಿದ್ರೆ ನೀನು ಕ್ಷಮಿಸ್ತಾನೂ ಇರಲಿಲ್ಲ. ಈಗ ನಾನು ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ನಾನು ನಿನ್ನನ್ನು ಕ್ಷಮೆ ಕೇಳ್ತಿರ್ಬೋದು, ಆದರೆ ನಾನು ಮಾಡಿರ್ತಕ್ಕಂಥ ಆ ಒಂದು ಘಟನೆಗಳು ಕರಾಳ ಅಧ್ಯಾಯ ನನ್ನ ಮನಸ್ಸಲ್ಲಿ ಹಾಗೆ ಅಚ್ಚುಳಿಯದೆ ಉಳ್ಕೊಂಡಿರತ್ತೆ ಅಂತ ಹೇಳಿ ಇಲ್ಲಿ ಜೆಪಿ ಅಲ್ಲಿಂದ ಹೊರಡ್ತಾರೆ. ತದನಂತರ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ, ಮನೆಗೆ ಬರ್ತಾರೆ. ಹೇಗಾಯ್ತು ಆಕ್ಸಿಡೆಂಟ್ ಅಂತ ಕಲ್ಪನವರು ಕೇಳ್ತಿದ್ರೆ ಈ ಕಡೆ ಭಾರ್ಗವಿ ಅಪ್ಪನ ನನ್ನನ್ನು ದಬ್ಬಿಟ್ರು, ಆನಂತರ ಅಪ್ಪನ ಒಂದು ಗಾಡಿ ಗುತ್ಕೊಂಡು ಹೋಗ್ಬಿಡ್ತು, ನನಗೆ ಯಾಕೋ ಅದು ಆಕ್ಸಿಡೆಂಟ್ ಅಂತ ಹೇಳಿ ಅನ್ನಿಸ್ತಿಲ್ಲ ಅಂತ ಹೇಳ್ತಿದ್ದಾಗೇನೆ ಈ ಕಡೆ ಅನ್ನಪೂರ್ಣವರು ಪೊಲೀಸವರು ಇದನ್ನ ಆಕ್ಸಿಡೆಂಟ್ ಆಗಿದ್ದಾರೆ, ನಾನು ಕೂಡ ಆಕ್ಸಿಡೆಂಟ್ ಅಂತಾನೆ ನಂಬ್ತಾ ಇದ್ದೀನಿ, ನೀನು ಅದನ್ನ ಬಿಟ್ಟು ಇನ್ನೇನು ಅಂತ ಹೇಳಿ ಮತ್ತೆ ಇನ್ವೆಸ್ಟಿಗೇಷನ್ ಶುರು ಮಾಡಿದ್ರೆ ಖಂಡಿತ ನನ್ನನ್ನಂತೂ ನೀನು ಕಳ್ಕೋಬೇಕಾಗತ್ತ ಅಂತ ಹೇಳಿ ಅನ್ನಪೂರ್ಣವರು ಎಚ್ಚರಿಸ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ.